ಹಬ್ಬ ವೀಕ್ಷಕರೇ, ಆರ್ಫನಿಸ್ಗೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಹಣಬೆ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಮೊದಲನೇ ಹಂತದ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಹಣಬೆ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಡೆಯಿತು. ಸಭೆಯಲ್ಲಿ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ವಿವಿಧ 29 ಇಲಾಖೆಯ ಅಧಿಕಾರಿಗಳು ಹಾಗೂ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು, ರೈತ ಬಾಂಧವರು, ಸುತ್ತಮುತ್ತಲಿನ ಗ್ರಾಮಸ್ಥರು ಸಭೆಯಲ್ಲಿ ಪಾಲ್ಗೊಂಡರು. ವೆಂಕಟೇಶ್ ಇನಾಮದಾರ್ ಅವರು ಸಹಾಯಕ ನಿರ್ದೇಶಕರು, ತಾಲೂಕು ಪಂಚಾಯಿತಿ ದೊಡ್ಡಬಳ್ಳಾಪುರ ಮತ್ತು ಹಣಬೆ ಗ್ರಾಮ ಪಂಚಾಯಿತಿ ಪಿಡಿಒ ರಂಗದಾಮಯ್ಯರವರು, ಪಂಚಾಯಿತಿಯ ಅಧ್ಯಕ್ಷರುಗಳು, ಸದಸ್ಯರುಗಳು ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರ ಅರ್ಜಿಗಳನ್ನು ಸ್ವೀಕರಿಸಿದರು. ಒಂದು ಗ್ರಾಮ ಸಭೆ ಹಮ್ಮಿಕೊಂಡಿದ್ದಾರೆ. ಈ ಗ್ರಾಮ ಸಭೆ ಮಾಡೋಕ್ಕಿಂತ ಮುಂಚೆ 2 ದಿವಸ ಅಂದ್ರೆ 19 ಆದ್ರೆ ಬಲೆಗೆ ಬಿದ್ದಂತ ಪಕ್ಷಿಗಳ ಗತಿ ವ್ಯವಸ್ಥೆ ಇರಲ್ಲ. ಏನೋ ನಾನು ದ್ರಾಕ್ಷಿ ಬೆಳೆ ಹಾಳಾಗುತ್ತೆ ಅಂತ ಅಥವಾ ದಾಳಿಂಬೆ ಬೆಳೆ ಹಾಳಾಗುತ್ತೆ ಅಂತ ಬಲೆ ಹಾಕಿರ್ತಾನೆ, ಅದು ಹಳೇದ ಹೊಸದ ಯಾವ್ದು ಹಾಕಿರ್ತಾನೆ. ಈಗ ಅಲ್ಲಿ ಏನಾಗಿದೆ ಅಂತಂದ್ರೆ ರೇಟ್ ಸಿಕ್ಕಿದಂತ ಸಂದರ್ಭದಲ್ಲಿ ಆ ಬಲೆ ತೆಗೆಯೋದಿಲ್ಲ, ರೈತ ಬೇಸತ್ತು ಬಲೆ ತೆಗಿಲ್ಲ. ಆದ್ರೆ ಬಲೆಗೆ ಬಿದ್ದಂತ ಪಕ್ಷಿಗಳ ಗತಿ ಬಲೆ ಹಾಕೋದು ಅದು ಇದು ಇವಾಗ ದ್ರಾಕ್ಷಿಗೆ ಅದು ಇದು ಹಾಕ್ತಾರಲ್ಲ, ಆ ಬಲೆಯಿಂದ ಏನಾದ್ರು ತೊಂದರೆ ಆಗಿ ಯಾವ್ದಾದ್ರು ಪ್ರಾಣಿ ಪಕ್ಷಿಗಳು ಏನಾದ್ರು ಆದ್ರೆ ನಮ್ಗೆ ಕಂಪ್ಲೇಂಟ್ ಮಾಡಿದ್ರೆ ನಾವು ಅವ್ರ ಮೇಲೆ ಕಾನೂನು ರೀತಿ ಏನು ಕಾನೂನು ರೀತಿ ನಾವು ಕ್ರಮ ತಗೊಂಡಿದ್ದೀವಿ. ಈಗ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀರಾ? ಬಲೆ ಹಾಕಿರ್ತಾರೆ, ರೈತರದು ತಪ್ಪು ಅಂತ ಹೇಳಲಿಕ್ಕಾಗಲ್ಲ, ಸರಿ ಅಂತ ಹೇಳಲಿಕ್ಕಾಗಲ್ಲ, ಹೌದಾ? ರೈತನ್ನು ಉಳಿಬೇಕು, ಪಕ್ಷಿ ಪ್ರಾಣಿಗಳು ಉಳಿಬೇಕು, ಎಲ್ಲವೂ ಉಳಿಬೇಕು. ಹಾಗಾಗಿ ರೈತರಿಗೆ ಈ ಒಂದು ಕಾನೂನಿನ ಬಗ್ಗೆ ಯಾವೆಲ್ಲ ರೀತಿಯಾಗಿ ಅರಣ್ಯ ಇಲಾಖೆಯಿಂದ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಇದಾವೆ. ರೈತರಿಗೆ ಕಾನೂನು ಬಗ್ಗೆ ಅರಿವು ಅಂದ್ರೆ ಇವಾಗ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಆಕ್ಟ್ ನಲ್ಲಿ ನಾವು ಕೇಸ್ ಹಾಕಿದ್ರೆ ಅದರಲ್ಲಿ ಈ ತರ ರಿಯಾಯಿತಿ ಏನಿಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್ ಆಗಿರೋದ್ರಿಂದ ಅದರಲ್ಲಿ ಶಿಕ್ಷೆ ಪನಿಷ್ಮೆಂಟ್ ಜಾಸ್ತಿ ಇರೋದ್ರಿಂದ ನಾವು ನೇರವಾಗಿ ಕ್ರಮ ತಗೊಂಡಿದ್ದೇವೆ. ನಾವು ರೈತರಿಗೆ ಈಗ ಚಿರತೆ ಬರ್ತಾ ಇದಾವೆ. ಚಿರತೆ ಆಯ್ತು, ನೀವು ನಮ್ಗೆ ಒಂದು ಅರ್ಜಿ ಕೊಡಿಯಪ್ಪ, ಅರ್ಜಿ ಕೊಟ್ಟು ಮಾಡ್ಕೊಟ್ಟಿದ್ವಲ್ಲ. ಈಗ ಆಗಿತ್ತು ಸುಮಾರು ಒಂದು 70-80 ಪಕ್ಷಿಗಳು ಬಿದ್ದು ತಪ್ಪಿದ್ದಾರೆ. ಈಗ ನಾನೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ರೈತ ಜೈಲಿಗೆ ಹೋಗ್ಬೇಕು. ಈಗ ಪಕ್ಷಿಗಳು ತಪ್ಪಿದ್ದಾರೆ. ನಾನು ಹೇಳೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆ 80 ಪಕ್ಷಿ ಸಾಯಕ್ಕಿಂತ ಮುಂಚೆನೆ ನಾವು ಅದಕ್ಕೆ ಕ್ರಮ ಕೈಗೊಂಡ್ರೆ ಆ 80 ಪಕ್ಷಿಗಳು ಉಳಿತಾರೆ, ಆ ರೈತನು ಉಳಿತಾನೆ ಅನ್ನೋದಷ್ಟೇ ನನ್ನ ಪ್ರಶ್ನೆ ಇದೆ. ಆಯ್ತು, ಈ ಪ್ರಶ್ನೆ ನಾವು ನಮ್ಮ ಮೇಲಧಿಕಾರಿಗಳು ತಿಳಿಸ್ತೀನಿ. ಅದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ದಯವಿಟ್ಟು ಇದನ್ನ ನಿಮ್ಮ ಮೇಲಧಿಕಾರಿಗಳು ತಿಳಿಸಿ ಇದನ್ನ ಇದು ಮಾಡ್ಕೊಡ್ಬೇಕು. ಭಾಗದಲ್ಲಿ ಆಕಾರ ಮತ್ತೆ ಬಾಕಾರ ಅಂತ ಇರುತ್ತೆ. ಆಕಾರ ಬಂದದು ಆ ರೈತರಿಗೆ ಒಳಪಟ್ಟಿರುತ್ತೆ. ಅದು ಎಷ್ಟೇ ಜಾಗ ಇದ್ರೂ ಕೂಡ ರೈತರಿಗೆ ಸೇರಿರುತ್ತೆ. ಅದನ್ನ ಸರ್ಕಾರಕ್ಕೆ ಕಂದಾಯ ಕಟ್ಟಿ ಪರಿವರ್ತನೆ ಮಾಡ್ಕೋಬೇಕು. ಆ ಸರ್ಕಾರಕ್ಕೆ ಕಟ್ಟಿ ಪರಿವರ್ತನೆ ಮಾಡ್ಕೋಬೇಕು ಅಂದ್ರೆ ಆ ಜಾಗ ಪೂರ್ತಿ ಸಮತಟ್ಟು ಮಾಡಿರ್ಬೇಕು. ಒಂದು ನೆಕ್ಸ್ಟ್ 2ನೇ ಪಾಯಿಂಟ್ ಬಂದು ಆ ಸ್ಥಳನ ನಮ್ಮ ಕಂದಾಯ ಇಲಾಖೆಯಿಂದ ಏನು ಸರ್ವೆ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಬಂದು ಅದನ್ನು ಸರ್ವೆ ಮಾಡಬೇಕು. ಆಮೇಲೆ ಗ್ರಾಮಸ್ಥರ ಮುಖಾಂತರ ಒಂದು ಪಂಚನಾಮೆ ಮಾಡಬೇಕು. ಅದಾದ್ಮೇಲೆ ಅವರು ಸರ್ಕಾರ ಫೀಸ್ ಕೊಟ್ಕೊಂಡು ಅದನ್ನ ಅವರ ಜಮೀನಾಗಿ ಒಳಪಡಿಸ್ಕೋಬೇಕು. ಆದ್ರೆ ಇದ್ಯಾವುದೂ ಮಾಡ್ದಲೆ ಆ ತರ ಜಾಗದಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋದಕ್ಕೆ ಬರುತ್ತಾ? ಬರಲ್ಲ. ಮತ್ತು ಅದನ್ನ ಐನಂತ ಹೇಳಿ ಮಾಡ್ತೀವಿ. ಕೈ ಮಾಡ್ಕೊಂಡು ಈಗ ಕರೆಕ್ಟ್ ಜಿಲ್ಲಾಧಿಕಾರಿಗಳನ್ನ ಆದೇಶ ತಗೊಂಡು ಅವರು ಫೀಸ್ ಏನು ಕಟ್ಟಬೇಕು ಅದನ್ನ ಕಟ್ಟಿ ಮಾಡ್ಕೊಂಡ್ರೆ ಮಾತ್ರ ಅವ್ರಿಗೆ ಬರೋದು, ಅಲ್ಲಿವರೆಗೂ ಬರೋದು. ಆಯ್ತು. ಆಲ್ರೆಡಿ ಈಗ ಮಾಡಿದಿರೋ ಗ್ರಾಮದಲ್ಲಿ ಆಕಾರ ಜಾಗದಲ್ಲಿ ಯಾವುದೇ ಅನುಮತಿ ಪಡೆಯದೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತಿದ್ರೆ ಆಮೇಲೆ ಆ ಜಾಗವನ್ನ ಸರ್ವೆ ನಂಬರ್ ಇರುವಂತ 500 ಜಾಗವನ್ನ 2 ಎಕರೆ 29 ಗುಂಟೆ ಜಾಗವನ್ನ ನಮ್ಮ ಪಂಚಾಯತಿ ಮುಖಾಂತರ ಒಂದು ಅವರಿಗೆ ಕಟ್ಟಡ ಕಟ್ಟೋದಕ್ಕೆ ನಿವೇಶನಕ್ಕೆ ಅಂತೇಳಿ ಮಂಜೂರು ಮಾಡಿದ್ದಾರೆ. ಆ ನಿವೇಶನಕ್ಕೆ ಅಂತ ಮಂಜೂರು ಮಾಡಿರೋದಕ್ಕೆ ಅವರು ನಕ್ಷೆ ಕೂಡ ತಂದುಕೊಡ್ಬೇಕು. ಮತ್ತೆ ಅವರು ಏನು ಒಂದು ದಾಖಲಾತಿ ಮಾಡಿಕೊಟ್ಟಿದ್ದಾರೆ ಅದು ಪೂರಾ ಸಂಪೂರ್ಣವಾಗಿ ಸತ್ಯ ಆಗಿರ್ಬೇಕು. ಸತ್ಯ ಆಗಿದ್ದರೆ ಅಲ್ಲಿ ಬೇರೆ ವಾಣಿಜ್ಯ ಒಂದು ವ್ಯವಹಾರ ಒಂದು ಏನೇ ಕೆಲಸಗಳು ಮಾಡಿದ್ರು ಕೂಡ ಅದು ನಿಮ್ಮ ಗಮನಕ್ಕೆ ತರದಲೆ ಅದು ವಜಾ ಮಾಡ್ತೀವಿ.
ಒಂದು ಏನೋ ನಿವೇಶನ ಬಿಟ್ಟು ಬೇರೆ ಏನೇ ಮಾಡುದು ಅದನ್ನೆಲ್ಲ ನಾವು ಕಾನೂನು ರೀತಿ ಅದನ್ನೆಲ್ಲ ಡಾಮಿನೇಷನ್ ಮಾಡ್ಬೋದು ಅಂತೇಳಿ ಅವ್ರು ಕೊಟ್ಟಿರುವಂತ ನಿವೇಶನ ಮಾಡಿರುವಂತ ಒಂದು ಪೇಪರ್ ಅಲ್ಲಿ ಅವರು ಮೆನ್ಷನ್ ಕೂಡ ಮಾಡಿದ್ದಾರೆ ಷರತ್ತುಗಳಲ್ಲಿ. ಬಟ್ ಆಲ್ರೆಡಿ ನಾವು ಪಿ ಡಿ ಅವ್ರ ಗಮನಕ್ಕೆ ತಂದಿದ್ದೀವಿ ಇದನ್ನ. ಅವರು ಕಟ್ಟಡ ನಿವೇಶನಕ್ಕೆ ಅಂತೇಳಿ ಮಂಜೂರು ಮಾಡಿಕೊಂಡು ವಾಣಿಜ್ಯಕ್ಕೋಸ್ಕರ ಸಮುದಾಯ ಭವನ ಅಂದ್ರೆ ಚೌಟ್ರಿ, ಮದುವೆ ಚೌಟ್ರಿ ಕಟ್ಟಿದ್ದಾರೆ. ಅದಕ್ಕೆ ನಮ್ಮ ಪಿ ಡಿ ಅವರು ಏನ್ ಆಕ್ಷನ್ ಮಾಡಿದ್ದಾರೆ ಮತ್ತೆ ನಿಮ್ಮ ಕಂದಾಯ ಇಲಾಖೆಯಿಂದ ಅದಕ್ಕೆ ಏನ್ ಆಕ್ಷನ್ ತಗೋಬಹುದು? ಸರ್ವೆ ನಂಬರ್ ಹೇಳಿ, ನಮ್ಸಿಲ್ಲ. ಸರ್ವೆ ನಂಬರ್ 99/1. ಆಮೇಲೆ ಅದಕ್ಕೆ ಅವರು ಏನಾದ್ರು ಭೂ ಪರಿವರ್ತನೆಗೆ 9 ಗುಂಟೆ ಕರಾವಿದೆಯಲ್ಲ, 9 ಗುಂಟೆ ಆ ಕರಾವಿಗೆ ಭೂ ಪರಿವರ್ತನೆಗೆ ಏನಾದ್ರು ನಿಮ್ಮಲ್ಲಿ ಅರ್ಜಿ ಸಲ್ಲಿಸಿದಾರ? ಇನ್ ಕೇಸ್ ಏನಾದ್ರು ಅದು ಅರ್ಜಿ ಸಲ್ಲಿಸಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಆ ಭೂಮಿಯನ್ನ ಪರಿವರ್ತನೆ ಮಾಡಿಕೊಡ್ಬಾರ್ದು. ಕಾರಣ ಏನು ಅಂದ್ರೆ ಅದು ಮುಳುಗಡಿ ಬೆಟ್ಟದ ತಪ್ಪಲಿಗಿದೆ ಆ ಭೂಮಿ, ಅಲ್ಲಿ ತುಂಬಾ ಬೆಟ್ಟ ಗುಡ್ಡನೇ ಇದೆ, ಸಣ್ಣ ಜಾಗ ಇಲ್ಲ. ಅದು ಏನಾದ್ರು ಅವ್ರು ಸಂಪತ್ತು ಮಾಡಿ ಪರಿವರ್ತನೆ ಮಾಡ್ಕೋಬೇಕು ಅಂದ್ರೆ ಅದನ್ನೆಲ್ಲ ಬ್ಲಾಸ್ಟಿಂಗ್ ಮಾಡ್ಬೇಕು. ಅದನ್ನೆಲ್ಲ ಬ್ಲಾಸ್ಟಿಂಗ್ ಮಾಡೋದ್ರಿಂದ ಬೆಟ್ಟದ ಪರಿಸರಕ್ಕೆ ಹಾನಿ ಆಗುತ್ತೆ. ಹಾಗೂ ಆ ಒಂದು ಬೆಟ್ಟದ ಬುಡದಲ್ಲಿ ಆ ಸರ್ವೆ ನಂಬರ್ಗೆ ಹೊಂದಿಕೊಂಡಂಗೆ 1300 ವರ್ಷದ ಹಳೆಯ ಶಿವಾಲಯ ಇದೆ. ಅದು ಇಡೀ ಇದುವರೆಗೂ ಲಭ್ಯವಾಗಿರುವಂತ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಅತಿ ಪುರಾತನ ದೇವಸ್ಥಾನ, ಗಂಗರ ಕಾಲದ ಮೂಲ ದೇವಸ್ಥಾನ. ಅದೇ ಮೂಲ ರೀತಿನೇ ಉಳ್ಕೊಂಡಿದೆ. ಇದನ್ನ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಷ್ಟು ಹಳೆ ದೇವಸ್ಥಾನ ಇಡೀ ಕರ್ನಾಟಕದಲ್ಲಿ ಗೋವಂತರ ದೇವಾಲಯಗಳಲ್ಲಿ ಕೆಲವೇ ದೇವಾಲಯಗಳಲ್ಲಿ ಮಾಡಿಕೊಳ್ಳಬೇಕಾಗುವುದು ಒಂದು ದೇವಸ್ಥಾನ. ಇವು ಯಾವ ಕಂದಾಯ ಅಧಿಕಾರಿಗಳಾಗಲಿ ಹಾಗೂ ಪುರಾತತ್ವ ಇಲಾಖೆಯವರಾಗಲಿ ಜಿಲ್ಲಾಡಳಿತ ಆಗಲಿ ಯಾರು ಇರೋರು ಗಮನಕ್ಕೆ ಮಾಡಿಲ್ಲ, ಅದು ಶಿಥಿಲಾವಸ್ಥೆಗೆ ಹೋಗಿ ಅದು ಡ್ರಿಪ್ಪಿಗೇಷನ್ ತಗೋಬೇಕು ಅಂತ ಹೇಳಿದ್ರೆ ಕಡ್ಡಾಯವಾಗಿ ಯಾವ್ದಾದ್ರು ತೋಟಗಾರಿಕೆ ಬೆಳೆಗಳನ್ನ ಬೆಳೆದಿರ್ಬೇಕು. ಜೊತೆಗೆ ಡ್ರಿಪ್ ಇರಿಗೇಷನ್ ಮಾಡಿಸ್ಕೊಳ್ಳೋ ಆಸಕ್ತಿ ಇರುವಂತ ರೈತರು ಕಡ್ಡಾಯವಾಗಿ ಇಲಾಖೆಗೆ ಬಂದು ಅದರ ಮಾಹಿತಿಯನ್ನ ಪಡ್ಕೊಂಡು ತದನಂತರ ಮಾಡ್ಕೋಬೇಕು. ಯಾಕೆಂದ್ರೆ ಏನಾಗ್ತಾ ಇದೆ, ಸುಮಾರು ಸರಿ ಈ ಸಭೆಗೆ ಹೇಳ್ಬೇಕು ಅನ್ಕೋತೀನಿ, ಯಾವುದೋ ಒಂದು ಹಾರ್ಡ್ವೇರ್ ಅಂಗಡಿನಲ್ಲಿ ಏನೋ ಒಂದು ಡ್ರಿಪ್ ನ ತಂದ್ಬಿಟ್ಟಿರ್ತಾರೆ, ಮಾಡಿಸ್ಕೊಂಡಿರ್ತಾರೆ. ಸೊ ಅಂತವೆಲ್ಲ ಸರ್ಕಾರದಲ್ಲಿ ಅನುಮೋದಿತ ಕಂಪನಿಗಳು ಏನಿದಾವೆ ಅಂತದಕ್ಕೆ ಮಾತ್ರ ಸಬ್ಸಿಡಿಗೆ ಕನ್ಸಿಡರ್ ಮಾಡೋದಕ್ಕೆ ಅವಕಾಶ ಇರ್ತದೆ ವಿನಃ ಯಾವುದೋ ಲೋಕಲ್ ನಾನ್ ಎಸ್ ಐ ಮಟೀರಿಯಲ್ ಅವಕಾಶ ಇರೋದಿಲ್ಲ.